ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡ್ರಾಮಾದ ಸ್ಟಾರ್ಟಿಂಗ್ ಮೇನ್ ಕ್ಯಾರೆಕ್ಟರ್ ಲೀನ್ ಮಿಯಾವ್ನ ನೋಡ್ತೀವಿ. ತುಂಬಾನೇ ಕೋಪದಿಂದ ಕಾರೋಡಿಸ್ತಾ ನಾನು ಆ ಒಬ್ಬ ಹುಡುಗಿನ ದ್ವೇಷ ಮಾಡ್ತೀನಿ, ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ. ಅದೇ ಹುಡುಗಿ ಅವನ ಎದುರುಗಡೆ ನಿಂತಿರ್ತಾಳೆ. ತುಂಬಾನೇ ಸ್ಪೀಡ್ ಆಗಿ ಕಾರ್ ಓಡಿಸ್ಕೊಂಡು ಅವಳನ್ನ ಗುದ್ಬಿಡ್ಬೇಕು ಅಂತ ಬರ್ತಾನೆ. ಹಾಗಿದ್ರೆ ಆ ಹುಡುಗಿಗೆ ಕಾರ್ ಗುದ್ದಿತ್ತಾ ಅವಳು ಡೆತ್ ಆಗುತ್ತಾ? ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಈಗ ಸ್ಟೋರಿ ಸ್ವಲ್ಪ ಹಿಂದೆ ಹೋಗುತ್ತೆ. ಕಾಲೇಜ್ನಲ್ಲಿ ಸೆರೆಮನಿ ಶುರುವಾಗಿರುತ್ತೆ. ಫ್ರೆಶರ್ ಸ್ಟೂಡೆಂಟ್ನ ಮಿಲಿಟರಿಗೆ ಜಾಯಿನ್ ಮಾಡ್ಕೋತಿರ್ತಾರೆ. ಈ ಡ್ರಾಮಾದ ಫೀಮೇಲ್ ಕ್ಯಾರೆಕ್ಟರ್ ರೂನಿ ನಿಂಗ್ನ ನೋಡ್ತೀವಿ. ಅವಳ ಬೆಸ್ಟ್ ಫ್ರೆಂಡ್ ಕ್ಯಾಟಿ ಜೊತೆ ಕೂತ್ಕೊಂಡು ಹುಡುಗರು ಬಗ್ಗೆ ಮಾತಾಡ್ತಿರ್ತಾಳೆ. ಯಾವ ಹುಡುಗ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ. ಆಗ ಕ್ಯಾಟಿ ಎದುರುಗಡೆ ಕೂತಿದ್ದ ವೈಟ್ ಶರ್ಟ್ ಹುಡುಗ ಸೀನಿಯರ್ ಬಗ್ಗೆ ಹೇಳ್ತಾಳೆ. ಇವನ ಹೆಸರು ಹೇಲಿನ್, ಹ್ಯಾಂಡ್ಸಮ್, ತುಂಬಾನೇ ಫೇಮಸ್, ಹಾಗೆ ಇಂಟೆಲಿಜೆಂಟ್ ಕೂಡ. ರೂನಿಂಗ್ ಅವನನ್ನ ನೋಡ್ತಾ ಹೇಳ್ತಾಳೆ, ಕೊನೆಗೂ ನಿನ್ನ ಹುಡ್ಕೇ ಬಿಟ್ಟೆ. ಇದ್ರರ್ಥ ರೂಲಿನ್ ಮೊದ್ಲೇ ಏಲಿನ್ನ ನೋಡಿರ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ನೋಡ್ತೀವಿ. ರೂಲಿನ್ ಒಂದ್ ದಿವಸ ವೈಲಿನ್ನ ತಗೊಳ್ಳೋದಿಕ್ಕೆ ಅಂತ ಬಂದಿರ್ತಾಳೆ. ಆಗ ಅವಳಿಗೆ ಗೊತ್ತಿರುವಂತ ಟ್ಯೂನನ್ನ ಬೇರೆ ಯಾರೋ ನುಡಿಸ್ತಾ ಇರೋದು ಕೇಳಿಸುತ್ತೆ. ಅಲ್ಲೇ ನಿಂತ್ಕೊಂಡು ನೋಡ್ತಾಳೆ. ಅದು ಬೇರೆ ಯಾರು ಅಲ್ಲ, ಏಲಿನ್ ಆಗಿರ್ತಾನೆ. ಅವನೇ ಆ ಟ್ಯೂನನ್ನ ನುಡಿಸ್ತಾ ಇರ್ತಾನೆ. ಅದನ್ನ ಕೇಳ್ತಿದ್ದಾಗೆ ರೂಲಿನ್ಗೆ ನೆನಪಾಗುತ್ತೆ, ನಾನು ಚಿಕ್ಕವಳಿದ್ದಾಗ ನನ್ನ ಬೆಸ್ಟ್ ಫ್ರೆಂಡ್ ಈ ಟ್ಯೂನನ್ನ ನುಡಿಸ್ತಾ ಇದ್ದ, ಇದು ಅದೇ ಟ್ಯೂನು. ನನ್ನ ಕೋಪನ ಕಡಿಮೆ ಮಾಡೋದಿಕ್ಕೆ ಅವನು ಹೇಳ್ತಾ ಇದ್ದ, ಈ ಟ್ಯೂನನ್ನ ನಾನೇ ಮಾಡಿರೋದು ಅಂತ. ರೂಲಿನ್ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಅವನನ್ನ ಮಾತಾಡ್ಸೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಾಗ್ಲೇ ಅವನು ಹೊರಟೋಗಿರ್ತಾನೆ. ಅದರಿಂದ ಅವಳು ತುಂಬಾನೇ ಬೇಜಾರು ಮಾಡ್ಕೋತಾಳೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದಲೂ ಹೇಲಿನ್ನ ಅವಳು ತುಂಬಾನೇ ಲೈಕ್ ಮಾಡ್ತಿರ್ತಾಳೆ. ಪ್ರೆಸೆಂಟ್ ನಲ್ಲಿ ಅವಳು ತುಂಬಾನೇ ಖುಷಿಯಾಗಿರ್ತಾಳೆ, ಕೊನೆಗೂ ಅವನನ್ನ ನೋಡ್ದೆ ಅಂತ. ಆಗ ಕ್ಯಾಟಿ ಕೇಳ್ತಾರೆ, ಯಾಕೆ ಏನಾಯ್ತು? ನಾನು ಏಲಿನ್ನ ಯಾಕೆ ಆ ರೀತಿ ನೋಡ್ತಿದ್ಯಾ? ನೆನ್ಪಿಟ್ಕೋ, ನಾನು ಮೊದ್ಲು ನೋಡಿ ಇಷ್ಟಪಟ್ಟಿದ್ದು. ಆಗ ರೂನಿ ಹೇಳ್ತಾಳೆ, ನೀನ್ ಅವನನ್ನ ಈಗ ಇಷ್ಟಪಡ್ತಿದ್ಯಾ, ಆದ್ರೆ ನಾನು ಅವನನ್ನ ಚಿಕ್ಕ ವಯಸ್ಸಿಂದಲೂ ಲೈಕ್ ಮಾಡ್ತಿದ್ದೀನಿ. ಆಗ ಕ್ಯಾಟಿ ಅವಳ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆ ಇನ್ನೊಬ್ಬ ಹುಡುಗಿನ ನೋಡ್ತೀವಿ. ಇವಳ ಹೆಸರು ಶೈನ್. ಇನ್ನು ಸ್ವಲ್ಪ ಸಮಯದಲ್ಲಿ ಸ್ಟೇಜ್ ಮೇಲೆ ಸ್ಪೀಚ್ ಕೊಡ್ಬೇಕಾಗಿರುತ್ತೆ. ಅದರಿಂದ ಅವಳು ಸ್ವಲ್ಪ ನರ್ವಸ್ ಆಗಿರ್ತಾಳೆ. ಅಲ್ಲೇ ಹೋಗ್ತಿದ್ದ ಇಬ್ರು ಹುಡುಗಿರು ಅವಳನ್ನ ನೋಡಿ ಮಾತಾಡ್ತಾರೆ. ಇವಳು ನೋಡೋದಕ್ಕೆ ಎಷ್ಟು ಪ್ರಿಟಿ ಆಗಿದ್ದಾಳೆ, ಇವಳು ಹೊಸ್ದಾಗಿ ಬಂದಿರೋ ಸ್ಟೂಡೆಂಟು, ಇವಳು ಡ್ರೆಸ್ ನೋಡು ಎಷ್ಟು ಚೆನ್ನಾಗಿದೆ, ಈ ಡ್ರೆಸ್ ತುಂಬಾನೇ ಎಕ್ಸ್ಪೆನ್ಸಿವ್, ಈ ಹುಡುಗಿ ತುಂಬಾನೇ ರಿಚ್ ಆಗಿರ್ಬೇಕು. ಆಗ ಶೈನ್ ಆ ಹುಡುಗಿರು ಡ್ರೆಸ್ ಬಗ್ಗೆ ಮಾತಾಡಿದ್ದನ್ನ ಕೇಳಿಸ್ಕೊಂಡು ಸ್ಮೈಲ್ ಮಾಡ್ತಾಳೆ. ಅಲ್ಲಿಗೆ ಸೀನಿಯರ್ ಹುಡುಗಿ ಬಂದು ಸ್ಪೀಚ್ ಕೊಡೋದಿಕ್ಕೆ ಹೇಳ್ತಾಳೆ. ಶೈನಿ ತುಂಬಾನೇ ಧೈರ್ಯವಾಗಿ ಸ್ಪೀಚ್ ಕೊಡೋದಿಕ್ಕೆ ಸ್ಟೇಜ್ ಮೇಲೆ ಬರ್ತಾಳೆ. ಮತ್ತೊಂದ್ ಕಡೆ ರೂನಿ ಕ್ಯಾಟಿ ಇಬ್ರು ಕೂಡ ಇನ್ನು ಜಗಳ ಮಾಡ್ತಿರ್ತಾರೆ, ಯಾರು ಹೇಲಿನ್ನ ಅವ್ರ ಬಾಯ್ ಫ್ರೆಂಡ್ ಮಾಡ್ಕೋತಾರೆ ಅಂತ. ಆಗ ಕ್ಯಾಟಿ ಹೇಳ್ತಾಳೆ, ಸರಿ ಬಿಡು, ಯಾರು ಫಸ್ಟ್ ಏಲಿನ್ಗೆ ಪ್ರಪೋಸ್ ಮಾಡ್ತಾರೆ ಅವ್ರಿಗೆ ಅವನು ಬಾಯ್ ಫ್ರೆಂಡ್ ಆಗ್ತಾನೆ. ರೂನಿ ಕೂಡ ಅವಳ ಮಾತಿಗೆ ಒಪ್ಕೋತಾಳೆ. ಈ ಸೆರೆಮನಿ ಮುಗಿತದಾಗೆ ನಾನು ಅವನಿಗೆ ಪ್ರಪೋಸ್ ಮಾಡ್ತೀನಿ. ಆಗ ಅವರಿಗೆ ಏಲಿನ್ ಅಲ್ಲಿಂದ ಹೋಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ರೂನಿ ಬೇಗನೆ ಎದ್ದು ಎಲ್ರ ಮುಂದೆ ಜೋರಾಗಿ ಏಲಿನ್ಗೆ ಪ್ರಪೋಸ್ ಮಾಡ್ತಾಳೆ. ಅಲೋ ಸೀನಿಯರ್ ಏಲಿನ್, ನಾನ್ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತೀನಿ. ಅವಳ ಮಾತು ಕೇಳಿ ಸ್ಟೇಜ್ ಅಲ್ಲಿ ಇದ್ದವರೆಲ್ಲರೂ ಕೂಡ ಸರ್ಪ್ರೈಸ್ ಆಗ್ತಾರೆ. ಎಕ್ಸ್ಪೆಷಲಿ ಏಲಿನ್, ಈ ಹುಡುಗಿ ಯಾರು ಡೈರೆಕ್ಟ್ ಆಗಿ ನನ್ಗೆ ಪ್ರಪೋಸ್ ಮಾಡ್ತಿದ್ದಾಳೆ. ಕಡೆ ಸ್ಟೇಜ್ ಮೇಲೆ ಇದ್ದ ಶೈನಿ ಸ್ಪೀಚ್ ಎಲ್ಲ ಹಾಳಾಗುತ್ತೆ. ಅಲ್ಲೇ ಇದ್ದ ಹೇಮಿಯೋ ಹೇಳ್ತಾನೆ, ಈ ಪ್ರಿನ್ಸ್ ಜೊತೆ ಕನಸು ಕಾಣೋದನ್ನ ನಿಲ್ಸ್ಬಿಡು, ಯಾಕಂದ್ರೆ ನಿನ್ ಕನಸು ಯಾವತ್ತೂ ಕೂಡ ನನ್ಸಾಗೋದಿಲ್ಲ. ಆಗ ರೂನಿ ಹಿಂದೆ ತಿರ್ಗಿ ಕೇಳ್ತಾಳೆ, ಅಷ್ಟಕ್ಕೂ ನೀನ್ ಯಾರು? ನೀನ್ ಯಾಕೆ ಮಧ್ಯದಲ್ಲಿ ಮಾತಾಡ್ತಿದ್ಯಾ? ಅದೇ ಸಮಯದಲ್ಲಿ ಹೇಲಿನ್ ಅಲ್ಲಿಂದ ಹೊರಟೋಗ್ತಾನೆ. ಆಗ ಹೇಮಿಯೋ ಹೇಳ್ತಾನೆ, ಒಂದ್ಸರಿ ಚೆನ್ನಾಗಿ ಯೋಚನೆ ಮಾಡು, ನಾನ್ ಯಾರು ಅಂತ ನಿನ್ಗೆ ನೆನಪಾಗುತ್ತೆ. ಆಗ ರೂನಿಂಗೆ ನೆನಪಾಗುತ್ತೆ, ಮೊದ್ಲೇ ರೂನಿ ಹೇಮಿಯೋನ ಮೀಟ್ ಮಾಡಿರ್ತಾಳೆ. ಏನನ್ನ ನೋಡಿ ಭಯ ಪಡ್ತಾ ಓಡ್ಕೊಂಡ್ ಬರ್ತಿರ್ತಾಳೆ. ಹೇಮಿ ಅವನ ನೋಡಿ ಕೇಳ್ತಾಳೆ, ಪ್ಲೀಸ್ ನನ್ನನ್ನ ಕಾಪಾಡು. ಆಗ ಅವನು ಕೇಳ್ತಾನೆ, ಸರಿ ನಾನ್ ನಿನ್ನ ಕಾಪಾಡ್ತೀನಿ, ಮೊದ್ಲೇಳು ಏನ್ ನೋಡಿ ಭಯ ಪಡ್ತಿದ್ಯಾ ಅಂತ ಹೇಳಿ ಹೇಮಿ ಯಾವ ನೋಡ್ತಾನೆ. ಅದು ಆಂಗ್ರಿ ಡಕ್ ಆಗಿರುತ್ತೆ. ಅದನ್ನ ನೋಡಿ ಅವನು ಕೂಡ ಓಡೋದಿಕ್ಕೆ ಶುರು ಮಾಡ್ತಾನೆ, ಪ್ಲೀಸ್ ಯಾರಾದ್ರೂ ನನ್ನನ್ನ ಕಾಪಾಡಿ ಅಂತ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ರೂನಿಂಗ್ಗೆ ಡೋರ್ ಓಪನ್ ಆಗಿರೋ ಮನೆ ಕಾಣಿಸುತ್ತೆ. ಅದ್ರೊಳಗಡೆ ಹೋಗಿ ಬಾಗ್ಲಾಕೊಂಡ್ಬಿಡ್ತಾಳೆ. ಆಗ ಹೇಮಿಯೋ ಈ
ರೀತಿ ಮಾಡ್ಬೇಡ, ಪ್ಲೀಸ್ ನನ್ನನ್ನು ಕೂಡ ಒಳಗಡೆ ಕರ್ಕೊ ಅಂತ ಕೂಗ್ತಾನೆ. ಆದ್ರೆ ಅವಳು ಡೋರನ್ನ ಓಪನ್ ಮಾಡೋದಿಲ್ಲ. ಆಂಗ್ರಿ ಡಕ್ ಬಂದು ಚೆನ್ನಾಗಿ ಏಮಿಯೋಗೆ ಕಚ್ಬಿಡುತ್ತೆ. ಆಗ ಅವನು ಅಳ್ತಾ ಕೂಗ್ತಾ ಇರ್ತಾನೆ, ಡೋರನ್ನ ಓಪನ್ ಮಾಡು ಅಂತ. ಆದ್ರೆ ರೂನಿ ಯಾವುದೇ ಕಾರಣಕ್ಕೂ ಓಪನ್ ಮಾಡೋದಿಲ್ಲ. ಇದನ್ನೆಲ್ಲ ನೆನಪು ಮಾಡ್ಕೊಂಡು ಪ್ರೆಸೆಂಟ್ ನಲ್ಲಿ ಹೇಳ್ತಾಳೆ, ಅದು ನೀನೇನಾ? ಆಗ ಏಮಿಯೋ ಹೇಳ್ತಾನೆ, ಹೌದು ಅದು ನಾನೇ. ಇಬ್ರು ಕೂಡ ಜಗಳ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಆಗ ಕ್ಯಾಟಿ ಹೇಳ್ತಾಳೆ, ಇವನು ಏಲಿಯನ್ ತಮ್ಮ. ಏಮಿಯೋ ಅದನ್ನ ಕೇಳಿ ರೂನಿಗೆ ತುಂಬಾನೇ ಶಾಕ್ ಆಗುತ್ತೆ. ಅಯ್ಯೋ, ನಾನು ಏನ್ ಮಾಡ್ತಿದ್ದೀನಿ? ನನ್ ಫ್ಯೂಚರ್ ಬಾಯ್ ಫ್ರೆಂಡ್ ತಮ್ಮನ್ ಜೊತೆ ಜಗಳ ಮಾಡ್ತಿದ್ದೀನ. ಮತ್ತೊಂದ್ ಕಡೆ ಇವರಿಬ್ರು ಜಗಳದಿಂದಾಗಿ ಶೈನ್ ಕೊಟ್ಟ ಸ್ಪೀಚ್ ಎಲ್ಲ ಹಾಳಾಗುತ್ತೆ. ಆಗ ಸೀನಿಯರ್ ಮತ್ತೆ ಅವಳಿಗೆ ಸ್ಪೀಚ್ ಕೊಡೋದಿಕ್ಕೆ ಹೇಳ್ತಾರೆ. ಆದ್ರೆ ಶೈನ್ ತುಂಬಾನೇ ನರ್ವಸ್ ಆಗಿ ಭಯ ಪಡ್ತಾಳೆ. ಮತ್ತೆ ಅವಳಿಗೆ ಸ್ಪೀಚ್ ಕೊಡೋದಿಕ್ಕೆ ಆಗೋದಿಲ್ಲ. ಅದರಿಂದ ಅವಳು ಸೀನಿಯರ್ ಕೈಲಿ ಬೈಸ್ಕೋತಾಳೆ, ನಿನಗೆ ಸ್ಕ್ರಿಪ್ಟ್ ನ ನೆನ್ಪಿಟ್ಕೊಳ್ಳೋದಿಕ್ಕೆ ಆಗೋದಿಲ್ವಾ? ಇಲ್ಲಿಗೆ ಬೇರೆ ಬೇರೆ ಕಾಲೇಜಿಂದ ಸ್ಟೂಡೆಂಟ್ಸ್ ಎಲ್ರು ಬಂದಿದ್ದಾರೆ, ಅವ್ರ ಮುಂದೆ ನಮ್ ಕಾಲೇಜ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡಿದ್ಯಾ? ಆಗ ಶೈನ್ ಹೇಳ್ತಾಳೆ, ರೂನಿಂಗ್ ಇಂದ ಈ ರೀತಿ ಆಗಿದ್ದು. ಆಗ ಸೀನಿಯರ್ ಹೇಳ್ತಾರೆ, ಇದೊಂದು ಚಿಕ್ಕ ಆಕ್ಸಿಡೆಂಟ್, ಆದ್ರೆ ನನ್ನ ಸ್ಕ್ರಿಪ್ಟ್ ನ ಹೇಗ್ ಮರ್ತೆ? ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ? ನಿನ್ ಡ್ರೆಸ್ಸು, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಎಕ್ಸ್ಪೆನ್ಸಿವ್ ಅಂತ. ಇದರಿಂದ ಎಲ್ಲ ಡೈರೆಕ್ಟರ್ಗೂ ಅನ್ನಿಸ್ತಾ ಇದೆ, ಬಜೆಟ್ ಸಬ್ಸಿಡಿನ ನಿಮ್ಮಂತ ಸ್ಟೂಡೆಂಟ್ ಇಂದಾಗಿ ವೇಸ್ಟ್ ಮಾಡ್ತಿದೀವಿ ಅಂತ. ಆಗ ಶೈನ್ ಅವಳಿಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾಳೆ, ಇದು ಎಕ್ಸ್ಪೆನ್ಸಿವ್ ಅಲ್ಲ, ಇವತ್ತು ನಮ್ಮಮ್ಮ ನನಗಾಗಿ ಇದನ್ನ ಗಿಫ್ಟ್ ಕೊಟ್ಟಿದ್ದಾರೆ, ಇದನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ನಾನು ಹಾಕೊಂಡ್ ಬಂದಿಲ್ಲ. ಆಗ ಸೀನಿಯರ್ ಹೇಳ್ತಾರೆ, ನೀನೊಬ್ಳು ಬಡವಿ, ನಿನ್ನತ್ರ ಇಷ್ಟು ದುಡ್ಡು ಹೇಗ್ ಬಂತು ಈ ರೀತಿ ಶೋ ಅಪ್ ಮಾಡೋದಿಕ್ಕೆ? ಅವಳ ಮಾತನ್ನ ಕೇಳ್ತಿದ್ದಾಗೆ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ಯಾರೇ ಅವಳನ್ನ ಬಡವಿ ಅಂತ ಹೇಳಿದ್ರು ಕೂಡ ಅವಳ ಕೈಲಿ ಸಹಿಸ್ಕೊಳ್ಳೋದಿಕ್ಕಾಗೋದಿಲ್ಲ. ಸೀನಿಯರ್ ಮೇಲೆ ಜಗಳ ಮಾಡೋದಿಕ್ಕೆ ಶುರು ಮಾಡ್ತಾಳೆ, ಹೌದು ನಾನು ಬಡವಿ, ನೀವೇ ಹೇಳಿ ಬಡವರು ಯಾವ ರೀತಿ ಡ್ರೆಸ್ ಮಾಡ್ಕೊ ಬರ್ಬೇಕು ಅಂತ. ಇಲ್ಲ, ನಾನು ಬಡವಳು ಅನ್ನೋ ನೇಮ್ ಪ್ಲೇಟ್ ನ ಹಾಕೊಂಡು ಓಡಾಡ್ಲಾ, ಅದರಿಂದ ಎಲ್ರಿಗೂ ಗೊತ್ತಾಗುತ್ತೆ ಬಡವರು ಅವ್ರಿಗೆ ಇಷ್ಟವಾದ ಬಟ್ಟೆನ ಹಾಕೊಳ್ಳೋ ಹಾಗಿಲ್ವಾ? ಇವಳ ಮಾತಿಂದ ಸೀನಿಯರ್ಗೆ ತುಂಬಾನೇ ಕೋಪ ಬರುತ್ತೆ. ನನ್ ಜೊತೆ ಈ ರೀತಿ ಮಾತಾಡೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಟೀಚರ್ಗೆ ಕಾಲ್ ಮಾಡಿ ಬಡ ಸ್ಟೂಡೆಂಟ್ಸ್ಗೆ ಕಾಲೇಜ್ ಕಡೆಯಿಂದ ಎಲ್ಪ್ ಸಿಗ್ತಾ ಇರುತ್ತೆ. ಆ ಲಿಸ್ಟ್ ಇಂದ ಶೈನ್ ಹೆಸರನ್ನ ತೆಗ್ದಾಕೋದಿಕ್ಕೆ ಹೇಳ್ತಾಳೆ. ಸೀನಿಯರ್ ಮಾತ್ ಕೇಳಿ ಶೈನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಅವಳ ಕೈಲಿ ಏನು ಕೂಡ ಮಾಡೋದಿಕ್ಕಾಗಲ್ಲ. ಇದಾದ್ಮೇಲೆ ಅವರಮ್ಮ ಶೈನ್ಗೆ ಕಾಲ್ ಮಾಡಿ ಸ್ಪೀಚ್ ಹೇಗಾಯ್ತು, ನಾನ್ ಕೊಟ್ಟಿದ್ದ ಡ್ರೆಸ್ ಇಷ್ಟ ಆಯ್ತಾ? ಆಗ ಶೈನ್ ಹೇಳ್ತಾಳೆ, ಅಮ್ಮ ನಂಗೆ ಈ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು, ಆದ್ರೆ ನೀವ್ ಇದನ್ನ ಎಲ್ಲಿ ಪರ್ಚೇಸ್ ಮಾಡಿದ್ದು? ಅವ್ರಮ್ಮ ಏನ್ ಹೇಳಿದ್ರು ಅಂತ ನಮ್ಗೆ ಕೇಳಿಸೋದಿಲ್ಲ. ಫೋನಲ್ಲಿ ಮಾತಾಡದ್ಮೇಲೆ ಶೈನ್ ತುಂಬಾನೇ ಅಳ್ತಾ ಹೋಗ್ತಿರ್ಬೇಕಾದ್ರೆ ಏಮಿಯೋಗೆ ಗುದ್ಬಿಡ್ತಾಳೆ. ಆಗ ಏಮಿಯೋ ಮೊದ್ಲು ಅವಳಿಗೆ ಸಾರಿ ಕೇಳ್ತಾನೆ, ಯಾಕೆ ಇಷ್ಟೊಂದು ಅಳ್ತಿದ್ಯಾ, ಯಾರಿಂದ ನಿನ್ಗೆ ಅರ್ಥ ಆಯ್ತು? ಆದ್ರೆ ಶೈನ್ ಏನನ್ನು ಹೇಳ್ತಾಳೆ ಮೇಲ್ಗಡೆ ಎಳೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವಳ ಕೈಲಿ ಎಳೋದಿಕ್ಕಾಗಲ್ಲ, ಯಾಕಂದ್ರೆ ಡ್ರೆಸ್ ಸಿಕ್ಕಾಕೊಂಡ್ಬಿಟ್ಟಿರ್ತದೆ. ಆಗ ಏಮಿಯೋ ಅವಳು ಹೇಳೋದಿಕ್ಕೆ ಹೆಲ್ಪ್ ಮಾಡ್ತಾನೆ. ಆ ಡ್ರೆಸ್ ನ ಹರಿದ್ಬಿಟ್ಟು ಅವಳ ಕೈಲಿ ಕೊಡ್ತಾನೆ. ಮೊದ್ಲು ಈ ಡ್ರೆಸ್ ತುಂಬಾನೇ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ಆದ್ರೆ ಈಗ ಪರ್ಫೆಕ್ಟ್ ಆಗಿದೆ. ಆಗ ಶೈನ್ ಬರೀ ಅವನನ್ನ ನೋಡ್ತಾ ನಿಂತಿರ್ತಾಳೆ, ಇವನು ಯಾರು ಅಂತ. ಆಗ ಏಮಿಯೋ ಹೇಳ್ತಾನೆ, ನೀನ್ ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನಗೆ ಬೇರೆಯವ್ರಿಗೆ ಸಹಾಯ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಶೈನ್ಗೆ ಅವನು ತುಂಬಾನೇ ಕೂಲಾಗಿ ಕಾಣಿಸ್ತಾನೆ. ಶೈನ್ಗೆ ಮೊದಲನೇ ಭೇಟಿಯಲ್ಲೇ ಏಮಿಯೋ ಇಷ್ಟ ಆಗ್ತಾನೆ. ಮತ್ತೊಂದ್ ಕಡೆ ರೂನಿಂಗ್ ಕ್ಯಾಟಿಗೆ ಫೋನ್ ಮಾಡಿ ಮಿಲಿಟರಿ ಬಸ್ ನ ಹತ್ತೋದಕ್ಕಿಂತ ಮೊದಲು ನಮ್ಗೆ ಬೇಕಾಗಿರೋ ವಸ್ತುನ ಪರ್ಚೇಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಅವಳನ್ನ ಹೊರಗಡೆ ಕಳಿಸ್ತಾಳೆ. ಖುದ್ದಾಗಿ ಏಲಿನ ಫಾಲೋ ಮಾಡ್ತಾ ಬರ್ತಾಳೆ. ಆದ್ರೆ ಕ್ಯಾಟಿಗೆ ಎಲ್ಲ ಅರ್ಥ ಆಗುತ್ತೆ, ಇವಳು ನನ್ನನ್ನ ಬೇಕು ಅಂತಲೇ ಕಳಿಸಿದಾಳೆ, ಯಾಕಂದ್ರೆ ಏಲಿಯನ್ ಇಂದ ನನ್ನನ್ನ ದೂರ ಇಡೋದಿಕ್ಕೆ ಅಂತ ಹೇಳಿ ರೂನಿನ ಕೇಳ್ತಾಳೆ, ಒಂದ್ ವಿಷಯ ಹೇಳು, ನೀನು ಏಲಿಯನ್ಗೆ ಅಷ್ಟೊಂದು ಕನೆಕ್ಟ್ ಆಗಿದ್ಯಾ? ಆಗ ರೂನಿ ಹೇಳ್ತಾಳೆ, ನನಗೆ ಏಲಿಯನ್ ಜೊತೆ ಈಗ್ಲಿಂದ ಕನೆಕ್ಷನ್ ಅಲ್ಲ, ಚಿಕ್ಕ ವಯಸ್ಸಿಂದಲೂ ಅವನ ಜೊತೆ ನನಗೆ ಕನೆಕ್ಷನ್ ಇದೆ. ನಾನು ತುಂಬಾ ದಿವಸದಿಂದ ಅವನನ್ನ ಹುಡುಕ್ತಾ ಇದ್ದೆ, ಈಗ ನನಗೆ ಸಿಕ್ಕಿದ್ದಾನೆ. ಅವನ ಮಾತ್ ಕೇಳಿ ಕ್ಯಾಟಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಫೋನಲ್ಲಿ ಮಾತಾಡ್ತಾ ಯಾತ್ರ ಮೇಲೆ ಕೂತ್ಕೊಂಡಿದ್ದೀನಿ ಅನ್ನೋದನ್ನ ಸಹ ನೋಡ್ತಾಳೆ. ಒಂದು ಸ್ಟ್ಯಾಚು ಮೇಲೆ ಹೋಗಿ ಕೂತ್ಕೋತಾಳೆ. ಆದ್ರೆ ಅದು ಸ್ಟ್ಯಾಚು ಆಗಿರಲ್ಲ, ಒಬ್ಬ ವ್ಯಕ್ತಿ ಆಗಿರ್ತಾನೆ. ಯಾರಾದ್ರೂ ಅವನಿಗೆ ಕಾಯಿನ್ ಕೊಟ್ರೆ ಅದನ್ನ ಸೈಲೆಂಟ್ ಆಗಿ ಇಟ್ಕೋತಿರ್ತಾನೆ. ಆ ವ್ಯಕ್ತಿನ ನೋಡಿ ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ನೀನು ಸ್ಟ್ಯಾಚು ಅಲ್ಲ ಅಂದ್ರೆ ನನಗೆ ಹೇಳ್ಬೇಕಲ್ವಾ, ನಿನ್ ತೊಡೆ ಮೇಲೆ ಕೂರಿಸ್ಕೊಳ್ಳೋದಿಕ್ಕೆ ನಿನ್ಗೆ ತುಂಬಾನೇ ಮಜಾ ಬರುತ್ತೆ ಅಂತ ಹೇಳಿ ಕೂಗಾಡ್ತಾಳೆ. ಹುಡ್ಗ ತುಂಬಾನೇ ಭಯ ಪಡ್ತಾ ಹೇಳ್ತಾನೆ, ನನ್ಗೆ ಮಾತಾಡೋದಿಕ್ಕೆ ಪರ್ಮಿಷನ್ ಇಲ್ಲ. ಆದ್ರೆ ಕ್ಯಾಟಿ ಆ ಹುಡ್ಗಿ
ಹುಡುಗನ್ ಒಂದ್ ಮಾತನ್ನು ಕೇಳಿಸ್ಕೊಳ್ದಲೆ ಆ ಹುಡುಗನ್ಗೆ ಒಡೆಯೋದಿಕ್ಕೆ ಅಂತ ಅವನಿಂದಲೇ ಓಡ್ಕೊಂಡು ಹೋಗ್ತಾಳೆ. ಮತ್ತೊಂದ್ ಕಡೆ ಏಲಿಯನ್ನ ಒಬ್ಬ ವ್ಯಕ್ತಿ ಕೇಳ್ತಾರೆ, ಬೆಳಿಗ್ಗೆ ನಿನ್ಗೆ ಪ್ರಪೋಸ್ ಮಾಡಿದ ಹುಡುಗಿ ಯಾರು ಅಂತ ನಿಜವಾಗ್ಲೂ ನಿನ್ಗೆ ಗೊತ್ತಿಲ್ವಾ? ಆಗ ಏಲಿಯನ್ ಹೇಳ್ತಾನೆ, ಖಂಡಿತ ಇಲ್ಲ, ಆ ಹುಡುಗಿ ಯಾರ ಹತ್ರನೋ ಬೆಟ್ ಕಟ್ಟಿರ್ಬೇಕು, ನನ್ಗೆ ಪ್ರಪೋಸ್ ಮಾಡ್ತೀನಿ ಎಲ್ರ ಮುಂದೆ ಅಂತ. ಆಗ ಏಲಿಯನ್ನ ಯಾರೋ ಸೈಡಿಗೆ ಎಳ್ಕೊಂಡು ಹೋಗ್ತಾರೆ. ಅದು ಬೇರೆ ಯಾರಲ್ಲ, ನಮ್ ಹೀರೋಯಿನ್ ರೂನಿ ಆಗಿರ್ತಾಳೆ. ಏಲಿಯನ್ ಮಾತ್ರ ಅವಳನ್ನ ನೋಡ್ತಾ ನಿಂತಿರ್ತಾನೆ, ಇವಳೆಷ್ಟು ಬ್ರೇವ್ ಆಗಿದ್ದಾಳೆ. ಆಗಳು ಅವನಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಳೆ, ನಾನು ಬೆಳಿಗ್ಗೆ ಹೇಳಿದ್ದೆಲ್ಲ ಸುಳ್ಳಲ್ಲ, ನಿಜ, ನಾನು ನಿನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ಆದರೆ ಏಲಿಯನ್ಗೆ ಅವಳು ಹೇಳಿದ್ದೆಲ್ಲ ಮಾತು ಕೂಡ ಸುಳ್ಳು ಅಂತ ಅನ್ಕೋತಾನೆ. ಆದರೆ ಅವಳು ಅವನನ್ನ ಬಿಡ್ತಿರಲ್ಲ. ಅದೇ ಸಮಯಕ್ಕೆ ಏಮಿಯೋ ನಮ್ಮ ಅಣ್ಣನ ಬಿಟ್ಬಿಡು ಅಂತ ಹೇಳಿ ಜೋರಾಗಿ ಕೂಗ್ತಾನೆ. ರೂನಿ ಏಲಿಯನ್ ಕೈನ ಇಟ್ಕೊಂಡು ಅಲ್ಲಿಂದ ಓಡ್ ಬರ್ತಾಳೆ. ಈಗ ನಾವು ನೋಡಬಹುದು ಇವರಿಬ್ರು ಒಂದು ಲ್ಯಾಬ್ಗೆ ಬರ್ತಾರೆ. ಆಗ ಏಲಿಯನ್ ಹೇಳ್ತಾನೆ, ನನಗೆ ನಂಬೋದಿಕ್ಕೆ ಆಗ್ತಿಲ್ಲ, ನಿನ್ನ ಮೊದಲನೇ ಸಾರಿ ನೋಡ್ತಿದ್ದಾಗೆ ನಿನ್ ಮೇಲೆ ನನಗೆ ಲವ್ ಆಯ್ತು. ಆಗ ರೂನಿ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಳೆ, ಇದು ಮೊದಲನೇ ಸಾರಿ ನಾವು ಮೀಟ್ ಮಾಡಿರಬಹುದು, ಆದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆಗ್ಲೇ ಮೀಟ್ ಮಾಡಿದ್ದು. ಅವಳ ಮಾತು ಕೇಳಿ ಏಲಿಯನ್ಗೆ ಶಾಕ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಯಾವಾಗ? ಅಷ್ಟರಲ್ಲಿ ಯಾರೋ ಲ್ಯಾಬ್ ಕಡೆ ಬರೋದನ್ನ ಕೇಳಿಸ್ಕೋತಾರೆ. ಅವರಿಬ್ರಿಗೂ ತುಂಬಾನೇ ಭಯ ಆಗುತ್ತೆ. ಎಲ್ರು ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಅವರಿಬ್ರು ನೋಡಿ ಅವರಿಗೆ ಶಾಕ್ ಆಗುತ್ತೆ. ಕೇಳ್ತಾರೆ, ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ? ಏಲಿಯನ್ ಅಲ್ಲಿ ಅವ್ರ ಅಮ್ಮನ ನೋಡ್ತಿದ್ದಾಗೆ ಅವ್ರ ಅಮ್ಮನ ಹೆಸರನ್ನ ಕೂಗ್ತಾ ಕೇಳ್ತಾನೆ, ಅಮ್ಮ ನೀವು ಇಲ್ಲೇನ್ ಮಾಡ್ತಿದ್ದೀರಾ? ರೂನಿ ಕೂಡ ಅವ್ರ ಅಮ್ಮನ ನೋಡ್ತಿದ್ದಾಗೆ ಅವಳು ಕೂಡ ಅದೇ ರೀತಿ ಕೇಳ್ತಾಳೆ. ಆಗ ಏಲಿಯನ್ ಕೇಳ್ತಾನೆ, ನೀನ್ ಯಾಕೆ ನಮ್ಮಮ್ಮನ್ನ ಅಮ್ಮ ಅಂತ ಕರಿತಿದ್ಯಾ? ಆ ರೀತಿ ಕರಿಬೇಡ. ಆದ್ರೆ ರೂನಿ ಅವ್ರ ಅಮ್ಮನ್ನೇ ಮಾತಾಡ್ಸಿರ್ತಾಳೆ. ಅವರು ಫೇಮಸ್ ಪೇಂಟಿಂಗ್ ಏಷಿಯನ್ ಟೀಚರ್ ಆಗಿರ್ತಾರೆ. ಆಗ ಅವ್ರ ಅಮ್ಮ ರಿವೀಲ್ ಮಾಡ್ತಾರೆ, ರೂನಿ ನನ್ನ ಮಗಳು ಅಂತ. ಅವ್ರ ಮಾತು ಕೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಎಕ್ಸ್ಪೆಷಲಿ ಏಲಿನ್, ಯಾವಾಗ್ಲಿಂದಲೂ ಅವನು ಅವ್ರ ಅಮ್ಮನ ಸ್ಟೂಡೆಂಟ್ ಆಗಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ರೂನಿ ತುಂಬಾನೇ ಶ್ರೀಮಂತರ ಮನೆ ಮಗಳಾಗಿರ್ತಾಳೆ. ಏಲಿಯನ್ ಕೂಡ ಶ್ರೀಮಂತರ ಮನೆ ಹುಡುಗಾಗಿರ್ತಾನೆ. ಆದ್ರೆ ರೂನಿ ಅವನಿಗಿಂತ ತುಂಬಾನೇ ರಿಚ್ ಆಗಿರ್ತಾಳೆ. ಅಲ್ಲಿಗೆ ಏಮಿಯೋ ಕೂಡ ಬಂದು ರೂನಿನ ನೋಡಿ ಅವನಿಗೆ ಖುಷಿ ಆಗುತ್ತೆ. ಕೊನೆಗೂ ಈ ಹುಡುಗಿ ಸಿಕ್ಕಾಕೊಂಡ್ಲು ಅಂತ. ಇದಾದ್ಮೇಲೆ ಹೊರ್ಗಡೆ ಸಿನ್ನ ನೋಡ್ತೀವಿ. ಏಲಿಯನ್ ಅಮ್ಮಂಗೆ ತುಂಬಾನೇ ಕೋಪ ಬಂದಿರುತ್ತೆ. ಅವರು ಕೇಳ್ತಾರೆ, ಆ ಹುಡುಗಿ ಜೊತೆ ನೀನು ಅಲ್ಲೇ ಹಾಕಿದ್ದೆ? ಆಗ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ, ಅಮ್ಮ ನೀವ್ ಅನ್ಕೊಂಡಾಗೆಲ್ಲ ಏನೂ ಇಲ್ಲ. ಆಗ ಅವರು ಹೇಳ್ತಾರೆ, ನನ್ಗದೆಲ್ಲ ಗೊತ್ತಿಲ್ಲ, ನಿನ್ಗೆ ಯಾರೇ ಬೇಕಾದ್ರೂ ಟೀಚರ್ ಆಗ್ಲಿ, ಆದ್ರೆ ಆ ರೂನಿ ಅಮ್ಮ ನಿನ್ಗೆ ಟೀಚರ್ ಆಗೋದು ನನಗೆ ಇಷ್ಟ ಇಲ್ಲ. ನಿನಗೆ ಏಷ್ಯನ್ ಪೇಂಟಿಂಗ್ ಟೀಚರ್ ಬೇಕಲ್ವಾ? ನಾನು ಪ್ರಪಂಚದಲ್ಲಿ ಎಲ್ಲೇ ಇದ್ರು ಅವ್ರನ್ನ ಹುಡಿಕೊಂಡು ಕರ್ಕೊಂಡು ಬರ್ತೀನಿ. ರೂನಿಂಗ್ ಅಮ್ಮಂಗೆ ಸ್ಟೂಡೆಂಟ್ ಆಗೋದು ಮಾತ್ರ ಬೇಡ. ಆಗ ಏಲಿಯನ್ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ, ಅಮ್ಮ ಏಷ್ಯನ್ ಪೇಂಟಿಂಗ್ ಟೀಚರ್ ತುಂಬಾನೇ ಕಡಿಮೆ ಇದ್ದಾರೆ, ಇದರಲ್ಲಿ ರೂನಿಂಗ್ ಅಮ್ಮ ತುಂಬಾನೇ ಎಕ್ಸ್ಪರ್ಟ್ ಇದ್ದಾರೆ. ನಾನು ಅವರೇ ನನಗೆ ಟೀಚರ್ ಆಗಬೇಕು ಅಂತ ಆಸೆ ಪಡ್ತೀನಿ. ಅವ್ರ ಅಮ್ಮಂಗೆ ತುಂಬಾನೇ ಕೋಪ ಬರುತ್ತೆ. ಆಗ ಅವರು ಹೇಳ್ತಾರೆ, ನಿನಗೆ ಅರ್ಥ ಆಗಲ್ವಾ ನಾನ್ ಯಾರನ್ನ ಜಾಸ್ತಿ ದ್ವೇಷ ಮಾಡ್ತೀನಿ ಅಂತ? ಏಲಿಯನ್ಗೆ ಏನು ಕೂಡ ಅರ್ಥ ಆಗಲ್ಲ, ಯಾಕೆ ಇವ್ರು ಇಷ್ಟೊಂದು ದ್ವೇಷ ಮಾಡ್ತಾರೆ ಅಂತ. ಅವ್ರ ಅಮ್ಮನ ಸೈಲೆಂಟ್ ಆಗಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈಗ ನಾವು ಎಲ್ಲ ಸ್ಟೂಡೆಂಟ್ಸ್ ಮಿಲಿಟರಿ ಬಸ್ ಹತ್ತದನ್ನ ನೋಡ್ತೀವಿ. ಅಲ್ಲಿ ಒಬ್ಬ ಹುಡುಗ ಕ್ಯಾಟಿಗೆ ತುಂಬಾನೇ ಇಷ್ಟ ಆಗ್ತಾನೆ. ಎಷ್ಟು ಇಷ್ಟ ಆಗ್ತಾನೆ ಅಂದ್ರೆ ಅವಳು ನಿಂತಿದ್ದ ಲೈನನ್ನೇ ಚೇಂಜ್ ಮಾಡ್ತಾಳೆ. ಆ ಹುಡುಗನ ಹೆಸರು ಚಾನ್ಮೋ. ಕ್ಯಾಟಿನ ನೋಡಿ ಅವನಿಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಆ ಸ್ಟ್ಯಾಚು ಆಗಿದ್ದ ಹುಡುಗ ಇವನೇ ಆಗಿರ್ತಾನೆ. ಆದ್ರೆ ಕ್ಯಾಟಿ ಅವನನ್ನ ಗುರ್ತಿಡಿಯಲ್ಲ. ಏಲಿನ್ ರೂನಿಂಗ್ ನ ನೋಡಿ ಅವಳ ಜೊತೆ ಮಾತಾಡ್ಬೇಕು ಅಂತ ಬರ್ತಾನೆ. ಅಷ್ಟರಲ್ಲಿ ಏಮಿಯೋ ಅವರಿಬ್ರು ಮಧ್ಯ ಬಂದು ರೂನಿಂಗ್ಗೆ ಹೇಳ್ತಾನೆ, ನೀನು ಏನಾದ್ರೂ ನಮ್ಮ ಅಣ್ಣನ ಜೊತೆ ಮಾತಾಡಿದ್ರೆ ಆ ಡಕ್ ವಿಷಯನ ಅವನ ಹತ್ರ ಹೇಳ್ಬಿಡ್ತೀನಿ. ಆಗ ರೂನಿಂಗ್ ಮುಖನ ತಿರ್ಸ್ಕೊಂಡು ಹೊರಟೋಗ್ತಾಳೆ. ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಏಮಿಯೋ ಕೂಡ ರೂನಿಂಗ್ ಪಕ್ಕನೆ ಬಂದು ಕೂತ್ಕೋತಾನೆ. ಕ್ಯಾಟಿಗೆ ಆ ಹುಡುಗನ್ನ ನೋಡಿದ್ರೆ ಎಲ್ಲೋ ನೋಡಿದೀನಿ ಅಂತ ಅನಿಸ್ತಾ ಇರುತ್ತೆ. ಅವನ ಮುಖನ ನೋಡೋದಿಕ್ಕೋದ್ರೆ ಚಾನ್ಮೋ ಅವಳಿಗೆ ಮುಖನ ತೋರಿಸ್ತಾ ಇರಲ್ಲ. ಅವನಿಗೆ ತುಂಬಾನೇ ಗಾಬರಿ ಆಗ್ತಿರುತ್ತೆ. ಕ್ಯಾಟಿ ರೂನಿಂಗ್ ಪಕ್ಕ ಕೂತ್ಕೊಳ್ಳೋದಿಕ್ಕೆ ಅಂತ ಬರ್ತಾಳೆ. ಅಲ್ಲಿ ಏಮಿಯೋ ಕೂತಿರೋದನ್ನ ನೋಡಿ ಹಿಂದೆ ಸೀಟಲ್ಲಿ ಹೋಗಿ ಕೂತ್ಕೋತಾಳೆ. ಅದನ್ನ ನೋಡಿ ರೂನಿಗೆ ಇನ್ನೂ ಕೋಪ ಬರುತ್ತೆ.
ಆಗ ಏಮಿಯೋ ಹೇಳ್ತಾನೆ, ನಮ್ಮ ಅಣ್ಣನಿಂದೆ ಸುತ್ತದನ್ನ ಬಿಡು, ಅವನ್ ತುಂಬಾನೇ ಸೈಲೆಂಟ್ ಅಂಡ್ ಸಾಫ್ಟ್ ಕೂಡ, ಅವನು ನಿಂತರ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡಲ್ಲ. ಆಗ ರೂನಿ ಹೇಳ್ತಾಳೆ, ನಾನು ಏಲಿಯನ್ ವಿಷಯದಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದೀನಿ, ಸಾರಿ ಅವತ್ತು ಡಕ್ ವಿಷಯದಲ್ಲಿ ನಿನ್ ಜೊತೆ ಆ ರೀತಿ ನಡ್ಕೊಂಡಿದ್ದಕ್ಕೆ ನಾನವತ್ತು ತುಂಬಾನೇ ಭಯ ಪಟ್ಟಿದ್ದೆ ಅಂತ ಹೇಳಿ ಅವನಿಗೆ ಚಾಕ್ಲೇಟ್ ನ ತಿನ್ನೋದಿಕ್ಕೆ ಕೊಡೋದಿಕ್ಕೆ ಹೋಗ್ತಾಳೆ. ಆದ್ರೆ ಅವನು ಇಸ್ಕೊಳ್ಳೋದಿಲ್ಲ. ಆಗ ಟೀಚರ್ ರೂನಿಂಗ್ಗೆ ಬೈತಾರೆ, ಚಾಕ್ಲೇಟನ್ನೆಲ್ಲ ಬಸ್ಸಲ್ಲಿ ತಿನ್ನೋ ಹಾಗಿಲ್ಲ. ಆಗ ರೂನಿಂಗ್ ಬಚ್ಚಿಟ್ಕೊಂಡು ಚಾಕ್ಲೇಟ್ ನ ಬಾಯೊಳಗಡೆ ಹಾಕೋತಾಳೆ. ಹಾಗೆ ಏಮಿಯಾಗೂ ಕೂಡ ತಿನ್ನಿಸ್ಬಿಡ್ತಾಳೆ. ಟೀಚರ್ ಕೇಳ್ತಾರೆ, ಈಗ ನೀವೇನಾದ್ರೂ ತಿಂದ್ರಾ ಅಂತ. ಆದ್ರೆ ಏಮಿಯೋ ಏನನ್ನೋ ಕೂಡ ಹೇಳೋದಿಲ್ಲ, ಸೈಲೆಂಟ್ ಆಗಿ ಏನು ಇಲ್ಲ ಅಂತ ಹೇಳಿ ಕತ್ತಲಾಡಿಸಿ ಹೇಳ್ತಾನೆ. ಯಾಕಂದ್ರೆ ಅವನ್ ಬಾಯೊಳಗಡೆ ಚಾಕ್ಲೇಟ್ ಇರುತ್ತೆ, ಅದರಲ್ಲಿ ಅವನ್ ಯಾವುದೇ ತಪ್ಪು ಕೂಡ ಇರೋದಿಲ್ಲ. ಮತ್ತೊಂದ್ ಕಡೆ ಶೈನ್ ಒಬ್ಳೆ ಕೂತಿರ್ತಾಳೆ. ಏಲಿನ್ ಅವಳಿಗೆ ಕುಡಿಯೋದಿಕ್ಕೆ ವಾಟರ್ ಬಾಟ್ಲು ಕೊಡ್ತಾನೆ. ಶೈನ್ ಮಾತ್ರ ಏಮಿಯೋ ಯಾವ ರೀತಿ ಅವಳಿಗೆ ಹೆಲ್ಪ್ ಮಾಡ್ದ ಅನ್ನೋದನ್ನೇ ನೆನಪು ಮಾಡ್ಕೋತಿರ್ತಾಳೆ. ಆಗ ಅವಳ ಕಿವಿಗೆ ಹಾಕೊಂಡಿದ್ದ ಇಯರ್ ಫೋನ್ ಬ್ಯಾಗಿಂದ ಆಚೆ ಬಂದ್ಬಿಡುತ್ತೆ. ಅದನ್ನ ಒಳಗಡೆ ಹಾಕೋತಾಳೆ. ಯಾಕಂದ್ರೆ ಯಾರು ಕೂಡ ಜಾಸ್ತಿ ಅವಳ ಜೊತೆ ಮಾತಾಡ್ತಿರೋದಿಲ್ಲ, ಅದರಿಂದ ಅವಳು ಸಾಂಗ್ ಕೇಳ್ತಿದ್ದೀನಿ ಅನ್ನೋ ರೀತಿ ನಡ್ಕೋತಿರ್ತಾಳೆ. ಆಗ ಏಲಿನ್ ಹೇಳ್ತಾನೆ, ಪರವಾಗಿಲ್ಲ, ನಾನು ಕೂಡ ನಿಂತರನ್ನೇ ಯಾರ ಜೊತೆ ಜಾಸ್ತಿ ಮಾತಾಡೋದನ್ನ ಇಷ್ಟಪಡೋದಿಲ್ಲ, ಒಬ್ನೇ ಇರೋದಕ್ಕೆ ಇಷ್ಟಪಡ್ತೀನಿ. ಆಗ ಶೈನ್ ಅವನ ಜೊತೆ ಸ್ವಲ್ಪ ರೂಢಾಗಿ ಮಾತಾಡ್ತಾಳೆ, ನಾನು ನಿಂತರ ಅಲ್ಲ, ನಾನ್ ಸ್ವಲ್ಪ ಡಿಫ್ರೆಂಟ್. ಅವಳ ಮಾತ್ ಕೇಳಿ ಏಲಿಯನ್ ಸೈಲೆಂಟ್ ಆಗಿ ಕೂತ್ಕೋತಾನೆ. ಎಲ್ರು ಕೂಡ ಮಿಲಿಟರಿ ಟ್ರೈನಿಂಗ್ ನಡೆಯೋ ಜಾಗಕ್ಕೆ ಬಂದಿರ್ತಾರೆ. ಅಲ್ಲಿ ಕೇಳ್ತಾರೆ, ನೀವು ಯಾವ ವಿಷಯಕ್ಕೆ ಮೋಟಿವೇಟ್ ಆಗಿ ಇಲ್ಲಿಗೆ ಬಂದಿದ್ದೀರಾ? ಎಲ್ರು ಕೂಡ ಒಂದೊಂದು ಉತ್ತರನ ಕೊಡ್ತಾರೆ. ಆಗ ರೂನಿಂಗ್ ಹೇಳ್ತಾಳೆ, ನಾನು ಇಲ್ಲಿಗೆ ಏಲಿಯನ್ಗಾಗಿ ಬಂದಿದ್ದೀನಿ, ಯಾಕಂದ್ರೆ ನಾನು ಅವನ್ನ ತುಂಬಾನೇ ಇಷ್ಟಪಡ್ತೀನಿ. ಆಗ ಎಲ್ರು ಕೂಡ ಈ ಹುಡುಗಿ ಎಷ್ಟು ಬ್ರೇವ್ ಆಗಿದ್ದಾಳೆ, ಅವಳ ಪ್ರೀತಿ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ಎಷ್ಟು ಧೈರ್ಯವಾಗಿ ಎಲ್ರ ಮುಂದೆ ಹೇಳ್ತಿದ್ದಾಳೆ ಅಂತ ಹೇಳಿ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಅವಳ ಮಾತ್ ಕೇಳಿ ಏಲಿಯನ್ ಸ್ಮೈಲ್ ಮಾಡ್ತಾನೆ. ಅಲ್ಲೇ ಇದ್ದ ಏಮಿಯೋಗೆ ತುಂಬಾನೇ ಕೋಪ ಬರುತ್ತೆ. ಇವಳಿಗೇನು ಸ್ವಲ್ಪನೂ ನಾಚಿಕೆನೇ ಆಗಲ್ವಾ, ಎಲ್ರ ಮುಂದೆ ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾಳೆ. ಶೈನ್ ಕೂಡ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಇದಾದ್ಮೇಲೆ ಕ್ಯಾಟಿ ರೂನಿಂಗ್ ಇಬ್ರು ಕೂಡ ರೂಮ್ ಹುಡುಕ್ತಾ ಬರ್ತಾರೆ. ಆದ್ರೆ ಇಬ್ರಿಗೂ ಕೂಡ ಬೇರೆ ಬೇರೆ ರೂಮ್ ಸಿಕ್ಕಿರುತ್ತೆ. ಇಬ್ರಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಅಲ್ಲಿಗೆ ಶೈನ್ ಬರ್ತಾಳೆ. ರೂನಿಂಗ್ ಶೈನ್ ರೂಮೇಟ್ ಆಗಿರ್ತಾಳೆ. ರೂಮ್ ಒಳಗಡೆ ಬರ್ತಿದ್ದಾಗೆ ರೂನಿಂಗ್ ಶೈನ್ ಹತ್ರ ಸಾರಿ ಕೇಳ್ತಾಳೆ. ಜಾಸ್ತಿನೇ ಎಕ್ಸೈಟ್ಮೆಂಟ್ ಆಗಿದೆ, ಅದರಿಂದ ನಿನ್ ಸ್ಪೀಚ್ ಹಾಳಾಗೋಯ್ತು. ಆಗ ಶೈನ್ ಹೇಳ್ತಾಳೆ, ಪರವಾಗಿಲ್ಲ ಮಿಸ್, ನಿಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದನ್ನೇ ಮಾಡಿ. ಆಗ ರೂನಿಂಗ್ ಹೇಳ್ತಾಳೆ, ಪ್ಲೀಸ್ ನನ್ನನ್ನ ಮಿಸ್ ಅಂತ ಕರಿಬೇಡ, ಅದನ್ನ ಬಿಡು, ನಾವಿಬ್ರು ಜೊತೆಲೆ ಡಿನ್ನರ್ ಮಾಡೋಣ. ಆಗ ಶೈನ್ ಹೇಳ್ತಾಳೆ, ಮಿಸ್, ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡೋ ಅಷ್ಟು ವ್ಯಾಲ್ಯೂ ನಮಗೇನಿದೆ ಅಂತ ಹೇಳಿ ಅವಳ ಬ್ಯಾಗ್ ಒಳಗಡೆ ಇದ್ದ ಡ್ರೆಸ್ ನ ಆಚೆ ತೆಗೆದು, ಅದ್ ಹೇಗೆ ನೀನ್ ಹಾಕೊಂಡಿರೋ ಬಟ್ಟೆನ ನಮ್ಮ ಅಮ್ಮಂಗ್ ಕೊಟ್ಟೆ, ನಿನ್ಗಿಂತ ನಾನು ಕೆಳಗಡೆ ಇದ್ದೀನಿ ಅಂತ ತೋರ್ಸೋದ್ರಲ್ಲಿ ನಿನಗೆ ಜಾಸ್ತಿ ಮಜಾ ಸಿಗುತ್ತಾ? ಆಗ ರೂನಿಂಗ್ ಆ ರೀತಿ ಎಲ್ಲ ಏನು ಇಲ್ಲ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.